ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಮನುಷ್ಯ ಇನ್ಸ್ಪಿರೇಷನ್ ಅಥವಾ ಸ್ಫೂರ್ತಿಯನ್ನು ಯಾವುದರಿಂದ ಬೇಕಾದರೂ ಪಡೆದುಕೊಳ್ತಾನೆ ಅನ್ನೋದಕ್ಕೆ ಇತ್ತೀಚೆಗೆ ವೈರಲ್ ಆಗ್ತಾ ಇರುವಂತಹ ಒಂದು ಪೆಂಗ್ವಿನ್ ವಿಡಿಯೋ ಚಿಕ್ಕ ಉದಾಹರಣೆ ಅಷ್ಟೇ. ಸ್ಫೂರ್ತಿಯನ್ನು ನಾವು ಯಾವುದೇ ಸೋರ್ಸ್ನಿಂದ ಕೂಡ ಪಡ್ಕೊಳ್ಬಹುದು, ಆದರೆ ಆ ಸೋರ್ಸಿನ ಹಿನ್ನೆಲೆ ಮತ್ತು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಬೇಕಾಗಿರೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೀವೆಲ್ಲರೂ ಅಬ್ಸರ್ವ್ ಮಾಡ್ತಾ ಇರಬಹುದು, ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೆಂಗ್ವಿನ್ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ. ಇದ್ರ ಮೇಲೆ ಮೀಮ್ಸು, ಟ್ರೋಲ್ಸ್ ಎಲ್ಲ ತುಂಬ ನೋಡ್ಲಿಕ್ಕೆ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಫೀಡಲ್ಲಿ ಇದೇ ಕಾಣ್ತಾ ಇರುತ್ತೆ. ನಿಮ್ಮ ಗಮನಕ್ಕೆ ಕೂಡ ಇದು ಬಂದಿರುತ್ತೆ. ಬಿಗ್ ಬಾಸ್ ಇಂಟರ್ವ್ಯೂಸ್ಗಳಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ನನಗೂ ಕೂಡ ಇದ್ರ ಬಗ್ಗೆ ಮಾತಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಈಗ ಟೈಮ್ ಸಿಕ್ಕಿದೆ, ಹಾಗಾಗಿ ಈ ಪೆಂಗ್ವಿನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, 2007ರಲ್ಲಿ ವರ್ನರ್ ಹರ್ಜಾಗ್ಸ್ ಅನ್ನುವಂತಹ ಒಬ್ಬರು ಡಾಕ್ಯುಮೆಂಟರಿ ಡಿರೆಕ್ಟರ್ ಎನ್ಕೌಂಟರ್ಸ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ಅನ್ನುವಂತಹ ಒಂದು ಡಾಕ್ಯುಮೆಂಟರಿಯನ್ನು ತಯಾರಿಸ್ತಾರೆ. ಈಗ ವೈರಲ್ ಆಗ್ತಾ ಇರುವಂತಹ ಈ ಪೆಂಗ್ವಿನ್ ವಿಡಿಯೋ ಕ್ಲಿಪ್ ಇದೆಯಲ್ಲ, ಇದೇ ಡಾಕ್ಯುಮೆಂಟರಿದು. ಈ ವಿಡಿಯೋ ಕ್ಲಿಪ್ಪಿಗೆ ಪೆಂಗ್ವಿನ್ ಡಿಪ್ರೆಸ್ಡ್ ಅನ್ನುವಂತಹ ಟೈಟಲನ್ನು ಕೊಟ್ಟು 2010ರಲ್ಲಿ ಯೂಟ್ಯೂಬಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಲಾಗಿತ್ತು. ಇದು ಇವಾಗ 15 ವರ್ಷದ ನಂತರ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಬಿ ಕಾಲೇಜ್ ಟಾಸ್ಕಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ ಅವ್ರ ನಡುವೆ ಒಂದು ಕಾನ್ವರ್ಸೇಷನ್ ಆಗುತ್ತಲ್ಲ, ಅಶ್ವಿನಿ ಅವರು ಹೇಳ್ತಾರೆ ತಾಕತ್ತು ಅಂದರೆ ಅಶ್ವಿನಿ ಅಂದರೆ ತಾಕತ್ತು ಅಂತ. ಸೊ ಆಗ ಗಿಲ್ಲಿ ಅವರು ಹೇಳ್ತಾರೆ, ಸರ್ ನಾನು ಸೆಲ್ಫ್ ಎಲಿಮಿನೇಷನ್ ಆಗಿಬಿಡ್ತೀನಿ ಸರ್ ಅಂತ ಅವ್ರು ಎತ್ಕೊಂಡು ಹೋಗ್ತಾರಲ್ಲ ಮನೆಯಿಂದ ಆಚೆಗೆ. ಸೊ ಅದನ್ನೂ ಕೂಡ ಈ ಒಂದು ಪೆಂಗ್ವಿನ್ ವಿಡಿಯೋಗೆ ಲಿಂಕ್ ಮಾಡಿ ಸಾಕಷ್ಟು ಟ್ರೋಲ್ಸ್ ಮತ್ತು ಮೀಮ್ಸ್ ಎಲ್ಲ ಸಿಕ್ಕಾಬಟ್ಟೆ ಓಡಾಡ್ತು. ಆ ರೀತಿ ಒಂದು ಕ್ರೇಜನ್ನು ಈ ಪೆಂಗ್ವಿನ್ ವಿಡಿಯೋ ಕ್ರಿಯೇಟ್ ಮಾಡಿತ್ತು. ವಿಚಿತ್ರ ಏನು ಅಂತಂದರೆ 2026ರಲ್ಲಿ ಈ ಒಂದು ಪೆಂಗ್ವಿನ್ ವಿಡಿಯೋ ಮನುಷ್ಯರಿಗೆ ಬೇರೆ ಬೇರೆ ರೀತಿಯಲ್ಲಿ ಜೀವನ ಪಾಠವನ್ನು ಹೇಳ್ತಿರೋ ಹಾಗೆ ಭಾಸವಾಗ್ತಾ ಇದೆ. ಎಲ್ಲರನ್ನ ಬಿಟ್ಟು ಯಾವುದೋ ದಿಗಂತದತ್ತ ಪೆಂಗ್ವಿನ್ ನಡ್ಕೊಂಡು ಹೋಯಿತು. ಕೊನೆಗೆ ನಮ್ಮೆಲ್ಲರ ಅವಸ್ಥೆ ಕೂಡ ಇದೆ ಅಲ್ವಾ ಅಂತ ಕೆಲವರು ಫಿಲಾಸಫಿಕಲ್ ಆಗಿ ಈ ವಿಡಿಯೋನ ಅನಲೈಸ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರ ಕಣ್ಣಿಗೆ ಈ ಪೆಂಗ್ವಿನ್ನು ಜೀವನದಲ್ಲಿ ಗುಂಪಲ್ಲಿ ಗೋವಿಂದ ಅನ್ನೋ ರೀತಿ ಇಲ್ಲದೇನೆ ತನ್ನದೇ ಪಥವನ್ನು ಹುಡುಕಿಕೊಂಡಂತಹ ಒಂದು ಇನ್ಸ್ಪಿರೇಷನಲ್ ಎಂಟಿಟಿ ಥರ ಕಾಣಿಸ್ಕೊಳ್ತಾ ಇದೆ. ಇನ್ನೂ ಕೆಲವರಿಗೆ ಜಗವೆಲ್ಲ ಮಲಗಿರಲು ಇವನೊಬ್ಬ ನೆದ್ದ ಅನ್ನೋ ಹಾಗೆ ಈ ವಿಡಿಯೋ ನೋಡಿ ಏನೋ ಒಂದು ರೀತಿ ಎನ್ಲೈಟನ್ಮೆಂಟ್ ಆಯಿತು ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಇನ್ನೂ ಕೆಲವೊಂದಷ್ಟು ಜನ ತನ್ನ ಹಿಂಡಿನಲ್ಲಿ ಎಲ್ಲರಂತೆ ತಾನೂ ಒಬ್ಬನಾಗಿದ್ದ ಪೆಂಗ್ವಿನ್ ಖುಲ್ಕೆ ಜೀಲೆ ಜರ ಅನ್ನೋ ಹಾಗೆ ಸಮಾಜದ ಕಟ್ಟುಪಾಡುಗಳನ್ನೆಲ್ಲ ಗಾಳಿಗೆ ತೂರಿ ಎಲ್ಲ ರೀತಿಯ ಸೋಷಿಯಲ್ ಸ್ಟಿಗ್ಮಾಗೆ ಸೆಡ್ ಹೊಡೆದು ತನಗೆ ಇಷ್ಟ ಬಂದ ಜೀವನವನ್ನು ಅರಸಿಕೊಂಡು ಹೊರಟಂತಹ ಹೀರೋ ಆಗಿ ಕಾಣಿಸ್ಕೊಂಡಿದೆ. ಕೆಲವರು ಬೇರೆ ಪೆಂಗ್ವಿನ್ಗಳು ಜಸ್ಟ್ ಸರ್ವೈವ್ ಮಾಡಿದ್ವು, ಆದರೆ ಇದೊಂದು ಪೆಂಗ್ವಿನ್ ಮಾತ್ರ ನಿಜವಾಗಿ ಜೀವಿಸ್ತು ಅಂತೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದರೆ ಈ ವಿಡಿಯೋ ನೋಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿ ಈ ವಿಡಿಯೋ ಭಾವನೆಗಳನ್ನು ಕೆರಳಿಸ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ನನಗೆ ಆ್ಯಕ್ಚುಲಿ ಈ ವಿಡಿಯೋ ನೋಡುವಾಗ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಫಿಲಮ್ನ ಕ್ಲೈಮ್ಯಾಕ್ಸ್ ಜ್ಞಾಪಕ ಬಂತು. ಆ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲೂ ಹಾಗೆ ಅಲ್ವಾ, ರಾಜ್ಕುಮಾರ್ ಅವರು ಅಂದರೆ ಜೀವನನೇ ಸಾಕಪ್ಪ ಅಂತ ಅಂದ್ಕೊಂಡು ಸೂರ್ಯನ ಕಡೆ ಮುಖ ಮಾಡಿಕೊಂಡು ಹಿಂದೆ ತಿರ್ಕೊಂಡು ಹೋಗ್ತಾ ಇರ್ತಾರೆ. ನಂಗೆ ಅದು ಜ್ಞಾಪಕ ಬಂತು. ಆದರೆ ಸ್ನೇಹಿತರೆ, ಈ ಪೆಂಗ್ವಿನ್ ನಿಜವಾಗ್ಲೂ ಹಾಗೆ ಯಾಕೆ ತನ್ನ ಹಿಂಡಿನಿಂದ ಬೇರ್ಪಟ್ಟು ಒಬ್ಬಂಟಿಯಾಗಿ ಪರ್ವತದ ಕಡೆಗೆ ನಡ್ಕೊಂಡು ಹೋಯಿತು? ಎಲ್ಲ ಸರಿ ಇರುವಾಗ ಸಾಕಪ್ಪ ಈ ಜೀವನ ಅಂದ್ಕೊಂಡು ಸಾಯೋಕ್ಕೋಸ್ಕರ ಈ ರೀತಿ ಮಾಡ್ತಾ, ಅಥವಾ ನಿಜವಾಗ್ಲೂ ಆ ಒಂದು ಪೆಂಗ್ವಿನ್ಗೆ ಆಗಿದ್ದೇನು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮುಂದೆ ನೋಡೋಣ ಬನ್ನಿ. ಸ್ನೇಹಿತರೆ, ಪೆಂಗ್ವಿನ್ಗಳು ಸಾಮೂಹಿಕವಾಗಿ ಬದುಕುವಂತಹ ಜೀವಿಗಳು. ಸಾಮಾನ್ಯವಾಗಿ ತಮ್ಮ ಕಾಲೋನಿ ಅಂದರೆ ಹಿಂಡನ್ನು ಬಿಟ್ಟು ಸಪರೇಟ್ ಎಲ್ಲ ಆಗಲ್ಲ, ಯಾವಾಗಲೂ ಒಟ್ಟೊಟ್ಟಿಗೆ ಬದುಕ್ತವೆ. ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿರುವಂತಹ ಈ ಒಂಟಿ ಪೆಂಗ್ವಿನ್ ವಿಡಿಯೋದ ಅಸಲಿ ಕತೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಕ್ಚುಲಿ ಅಂಟಾರ್ಟಿಕಾ ಭಾಗದಲ್ಲಿ ಕಂಡು ಬಂದಿರುವಂತಹ ಈ ಪೆಂಗ್ವಿನ್ಗಳ ಹಿಂಡು ಊಟಕ್ಕೋಸ್ಕರ ಸಮುದ್ರದ ಕಡೆಗೆ ಹೋಗ್ತಾ ಇರ್ತವೆ. ಆದರೆ ಈ ಹಿಂಡಿನಲ್ಲಿ ಒಂದು ಪೆಂಗ್ವಿನ್ ಮಾತ್ರ ಸಡನ್ನಾಗಿ ನಿಂತು ಬಿಡುತ್ತೆ. ಸ್ವಲ್ಪ ಟೈಮ್ ಆದಮೇಲೆ ಅಪೋಸಿಟ್ ಸೈಡಲ್ಲಿ ಇರುವಂತಹ ಐಸ್ ಪರ್ವತಗಳ ಕಡೆಗೆ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿಬಿಡುತ್ತೆ. ಈ ಒಂಟಿ ಪೆಂಗ್ವಿನ್ ಸಮುದ್ರದ ಕಡೆಗೆ ಹೋಗಬೇಕಾಗಿತ್ತು, ಇಲ್ಲ ಅಂತಂದರೆ ತನ್ನ ಹಿಂಡಿನ ಜೊತೆಗೆ ಇರಬೇಕಾಗಿತ್ತು. ಆದರೆ ಇದೆರಡೂ ಮಾಡಲಿಲ್ಲ. ಲೊಕೇಶನ್ ಚೇಂಜ್ ಮಾಡಿಕೊಂಡು ಬೇರೆ ರೂಟಲ್ಲಿ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿಬಿಡುತ್ತೆ.
ಹಿಂಡಿನಿಂದ ಬೇರ್ಪಟ್ಟ ಸ್ಥಳದಿಂದ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಪರ್ವತದ ಕಡೆಗೆ ನಡೆಯೋದಕ್ಕೆ ಶುರು ಮಾಡುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಪೆಂಗ್ವಿನ್ಗಳು ಸಾಮಾನ್ಯವಾಗಿ ತಮ್ಮ ಸಂತಾನೋತ್ಪತ್ತಿ ಸ್ಥಳ ಮತ್ತು ಆಹಾರ ಸಿಗುವಂತಹ ಸಮುದ್ರದಂಚಿನಲ್ಲೇ ಇರುತ್ತವೆ. ಆದರೆ ಏನೂ ಇಲ್ಲದ ಈ ಪರ್ವತದ ಕಡೆಗೆ ನಡ್ಕೊಂಡು ಹೋಗೋದು ತುಂಬ ಅಪರೂಪ. ಈಗ 2026ರಲ್ಲಿ ಜನ ಹೀರೋ ಥರ ನೋಡ್ತಾ ಇರುವಂತಹ ಈ ಪೆಂಗ್ವಿನ್ ಬಗ್ಗೆ ಅಧ್ಯಯನ ಮಾಡಿರುವಂತಹ ಸೈಂಟಿಸ್ಟ್ಗಳು ಹೇಳ್ತಾ ಇರೋದೇ ಬೇರೆ. ಇದೊಂದು ಡಿಸ್ಓರಿಯೆಂಟೆಡ್ ಅಥವಾ ದಾರಿ ತಪ್ಪಿರುವಂತಹ ಸಂದರ್ಭ ಅಂತ ಅವರು ಡಿಫೈನ್ ಮಾಡ್ತಾ ಇದ್ದಾರೆ ಇದನ್ನು. ಪ್ಲಸ್ ಈ ಪೆಂಗ್ವಿನ್ನ ಮೆದುಳಿನಲ್ಲಿ ಏನೋ ಒಂದು ಗೊಂದಲ ಆಗಿದೆ, ಹಾಗಾಗಿ ಈ ರೀತಿ ಈ ಪೆಂಗ್ವಿನ್ ಬಿಹೇವ್ ಮಾಡಿದೆ ಅಂತ ಅವರು ಹೇಳಿದ್ದಾರೆ. ಪೆಂಗ್ವಿನ್ಗಳು ಒಂದೊಂದು ಸಲ ಬಂಡೆಗೆ ಡಿಕ್ಕಿ ಹೊಡ್ಕೊಳ್ಳೋದು, ಅಕಸ್ಮಾತ್ ದಿಕ್ಕು ತಪ್ಪಿದಾಗ ಗೊಂದಲಕ್ಕೆ ಒಳಗಾಗಿ ಈ ರೀತಿ ಬೇರೆ ರೂಟಲ್ಲಿ ಒಬ್ಬಂಟಿಯಾಗಿ ನಡ್ಕೊಂಡು ಹೋಗೋದು, ಇದೆಲ್ಲ ಮಾಡ್ತಾವಂತೆ. ಈ ರೀತಿ ನಡೆಯೋದಕ್ಕೆ ಶುರು ಮಾಡಿ ಲೆಕ್ಕವಿಲ್ಲದಷ್ಟು ದೂರ ಹೋಗಿರುವಂತಹ ಉದಾಹರಣೆಗಳು ತುಂಬ ಇದೆಯಂತೆ. ಅಕಸ್ಮಾತ್ ಈ ರೀತಿ ಬೇರೆ ಕಡೆ ಹೋಗ್ತಾ ಇರುವಂತಹ ಪೆಂಗ್ವಿನ್ಗಳನ್ನು ಅವುಗಳ ಗುಂಪಿಗೆ, ಅವುಗಳ ಹಿಂಡಿಗೆ ವಾಪಸ್ ತಂದು ಬಿಟ್ಟರೂ ಕೂಡ ಅದು ಮತ್ತೆ ಯೂಟರ್ನ್ ಹೊಡ್ಕೊಂಡು ಪರ್ವತದ ಕಡೆಗೆ ನಡೆಯೋದಕ್ಕೆ ಶುರು ಮಾಡ್ತಾವಂತೆ. ಸೊ ಸೈಂಟಿಫಿಕ್ ಆ್ಯಂಗಲಿಂದ ಈ ಬಿಹೇವಿಯರನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ ಒಂದು ರೀತಿಯ ನರ್ವ್ ಡಿಸಾರ್ಡರ್ ಅಥವಾ ನರ ಸಂಬಂಧಿ ಕಾಯಿಲೆಯಿಂದ ಈ ರೀತಿ ಪೆಂಗ್ವಿನ್ಗಳು ಬಿಹೇವ್ ಮಾಡ್ತವೆ ಅಂತ ವಿಜ್ಞಾನಿಗಳು ನಿಖರವಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಬೇರೆ ಬೇರೆ ಅನಿಮಲ್ ಸ್ಪೀಸೀಸ್ಗಳಲ್ಲಿ ನರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಡಿಸಾರ್ಡರ್ಗಳಿಂದ ಈ ರೀತಿ ಬಿಹೇವಿಯರ್ ಕಾಣಲಿಕ್ಕೆ ಸಿಗುತ್ತಂತೆ. ಇದೆಲ್ಲ ತುಂಬ ಕಾಮನ್ ಅಂತ ವಿಜ್ಞಾನಿಗಳು ಅಧ್ಯಯನ ಮಾಡಿದ ನಂತರ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಕೆಲವೊಂದು ಸಲ ಈ ಪೆಂಗ್ವಿನ್ಗಳು ಪ್ರೆಗ್ನೆಂಟ್ ಆಗಿದ್ದಾಗ ತುಂಬ ಬಸವಳಿದು ಒಂದು ರೀತಿ ದಿಕ್ಕು ತಪ್ಪದಂಗಾಗಿ ಈ ರೀತಿ ಬಿಹೇವ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಅನ್ನೋ ವಿಷಯ ಈಗ ಗೊತ್ತಾಗಿದೆ. ಆದರೆ ಈ ಸತ್ಯ ಗೊತ್ತಿಲ್ಲದೆ ಇರುವಂತಹ ನಮ್ಮ ಜನಗಳು ಈ ಪೆಂಗ್ವಿನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಮಾಡಿ ಇನ್ಸ್ಪಿರೇಷನ್ ಆಗಿ ತಗೊಂಡು ಪೀಪಲ್ ಆರ್ ಲೈಕ್ ಗೋಯಿಂಗ್ ಗಾಗಾ ಇವಾಗ. ಬಟ್ ಇನ್ ರಿಯಾಲಿಟಿ ಈ ಪೆಂಗ್ವಿನ್ ಯಾವ ಹೀರೋನೂ ಅಲ್ಲ, ಯಾವ ನಾರ್ಮಲ್ಸಿಯನ್ನು ಬ್ರೇಕ್ ಮಾಡಿ ತನ್ನ ರೂಟನ್ನು ತಾನೇ ಕಂಡುಕೊಂಡಿರುವಂತಹ ಒಬ್ಬ ಏನೋ ಒಂದು ಇನ್ಸ್ಪಿರೇಷನಲ್ ಎಂಟಿಟಿನೂ ಅಲ್ಲ. ಓಕೆ, ಪರವಾಗಿಲ್ಲ, ಇನ್ಸ್ಪಿರೇಷನನ್ನು ನಾವು ಯಾವುದೇ ಮಾರ್ಗದಿಂದ ಕೂಡ ಪಡ್ಕೊಳ್ಬೋದು. ಕೆಲವರಿಗೆ ಬೇರೆ ಬೇರೆ ಥರ ಅನಿಸಿದೆ ಈ ವಿಡಿಯೋ ನೋಡುವಾಗ, ಅಂದ್ಕೊಳ್ಳಿ, ಅದಕ್ಕೇನು ಅಡ್ಡಿ ಇಲ್ಲ. ಆದರೆ ನಾವು ನೋಡ್ತಿರುವಂತಹ ವಿಡಿಯೋದ ಹಿನ್ನೆಲೆ ಏನು, ಅದರ ಸತ್ಯಾಸತ್ಯತೆ ಏನು, ಅದನ್ನು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗತ್ತಲ್ವ. ಸೊ ಕ್ರಾಸ್ ಚೆಕ್ ಎಲ್ಲ ಮಾಡ್ಕೊಂಡ್ಮೇಲೆ ನಾವು ಅಂದ್ಕೊಳ್ತಿರೋದು ಸರಿನಾ ಇಲ್ವಾ ಅಂತ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ಬೋದು. ಸೊ ಅದಷ್ಟೇ ನನ್ನ ಉದ್ದೇಶ ಆಗಿತ್ತು. ಇನ್ಫ್ಯಾಕ್ಟ್ ಹಂಗೆ ನೋಡೋಕ್ಕೋದ್ರೆ ಈ ಪೆಂಗ್ವಿನ್ ಏನು ಆ್ಯಕ್ಚುಲಿ ಈ ರೀತಿ ಬಿಹೇವಿಯರ್ ತೋರಿಸಿದೆಯಲ್ಲ, ಇದು ತುಂಬ ಕಾಮನ್. ಅಂದರೆ ನಮಗೆ ಈ ವಿಡಿಯೋ ಕ್ಲಿಪ್ ಮಾತ್ರ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಲಿಕ್ಕೆ ಸಿಕ್ಕಿರೋದು, ಅದು ಇವಾಗ ವೈರಲ್ ಆಗಿ ನಮಗೆ ತಲುಪಿರೋದು ಅಷ್ಟೇ. ಬಟ್ ಇಟ್ಸ್ ಎ ಜನರಲ್ ನಾರ್ಮಲ್ ಫಿನಾಮಿನಾ, ಇಂದ ಆಗ್ತಾನೇ ಇರುತ್ತೆ. ನನಗೆ ತುಂಬ ಅಂದರೆ ಇನ್ಸ್ಪೈರಿಂಗ್ ಅನಿಸಿದ್ದೇನು ಗೊತ್ತಾ, ಈ ಇಂಟರ್ನೆಟ್ ರೆವಲ್ಯೂಷನಿಂದ ನೋಡಿ ಎಷ್ಟೋ ಒಂದು 15 ವರ್ಷದ ಹಿಂದಿನ ವಿಡಿಯೋ ಇವತ್ತು ಮತ್ತೊಂದು ಸಲ ಲೈಕ್ ವೈರಲ್ ಆಗಿ ನಮಗೆಲ್ಲ ಅಂದರೆ 2026ರಲ್ಲಿ ಇರುವಂತಹ ನಮಗೆಲ್ಲ ಈ ವಿಡಿಯೋ ನೋಡೋ ಥರ ಆಯಿತು. ಸೊ ಈ ಇಂಟರ್ನೆಟ್ಟನ್ನು ಕ್ರಿಯೇಟ್ ಮಾಡಿದಂತಹ, ಈ ಒಂದು ಗೂಗಲನ್ನು ಕ್ರಿಯೇಟ್ ಮಾಡಿದಂತಹ, ಯೂಟ್ಯೂಬ್ ಅನ್ನುವಂತಹ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದಂತಹ ಆ ತಲೆಗಳ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಗೌರವ ಮೂಡುತ್ತೆ. ಅಂದರೆ ಒಂದು ಸಲ ನಮ್ಮ ವಿಡಿಯೋ ಅಥವಾ ನಮ್ಮ ಒಂದು ಇಂಪ್ರಿಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅಂತರ್ಜಾಲದಲ್ಲಿ ಒಂದು ಸಲ ಒತ್ತಿದರೆ ಅದೊಂಥರ ಸಾರ್ವಕಾಲಿಕವಾಗಿ ಅದು ಎಲ್ಲಿ ಬೇಕಾದರೂ ಸಿಗುತ್ತೆ, ಎಷ್ಟು ವರ್ಷ ಆದಮೇಲೆ ಕೂಡ ಸಿಗ್ತಾ ಹೋಗುತ್ತೆ. ಸೊ ಈ ವಿಷಯ ನನಗೆ ತುಂಬ ಇನ್ಸ್ಪೈರಿಂಗ್ ಅಂತ ಈ ಒಂದು ವಿಡಿಯೋ ನೋಡಿದ್ಮೇಲೆ ಅನ್ನಿಸ್ತು. ಸೊ ನಿಮಗೆ ಈ ವಿಡಿಯೋ ನೋಡಿದಾಗ ಯಾವ ರೀತಿ ಭಾಸವಾಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಈ ಪೆಂಗ್ವಿನ್ ಹಾಗೆ ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.